ಸ್ನೇಹಿತರೆ ನಮಸ್ಕಾರ. ಮಾಡಬಾರ್ದ ಕೆಲಸವನ್ನು ಮಾಡಿ ಈಗ ಬರಬಾರ್ದ ದೇಶಕ್ಕೆ ಹೋಗಿ ಕೂತಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ಮತ್ತಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಸಂದರ್ಭ ಎದುರಾಗಿದೆ. ಒಂದು ಕಡೆ SIT ಈ ಪೆನ್ಡ್ರೈವ್ನ ಹಿಂದೆ ಬಿದ್ದು ನಿರಂತರವಾದಂಥ ವಿಚಾರಣೆಯನ್ನು ಮಾಡ್ತಾ ಇದೆ. ಈ ಸಂಬಂಧ ಒಬ್ಬರಾದ ಮೇಲೆ ಒಬ್ಬರನ್ನ ಅರೆಸ್ಟ್ ಮಾಡ್ತಾನೆ ಬಂದಿದೆ SIT. ಈಗ ಪ್ರಮುಖವಾಗಿ ಬಿಜೆಪಿಯ ಇಬ್ಬರು ಯುವಕರನ್ನು SIT ಬಂಧಿಸಿದೆ. ಅದರಲ್ಲೂ ಕೂಡ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರನ್ನು ಇಲ್ಲಿ SIT ಬಂಧಿಸಿರೋದು ಅತ್ಯಂತ ಇಂಟ್ರೆಸ್ಟಿಂಗ್. ಇದರ ಜೊತೆಗೆ ಎ ಮಂಜು ಮೇಲೆ ಈಗ ಗಂಭೀರವಾದಂಥ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಈ ಪ್ರಕರಣ ಇದೆಯಲ್ಲ, ಬಗೆದಷ್ಟು ಮತ್ತು ಹೋದಷ್ಟು ಮತ್ತಷ್ಟು ಆಳಕ್ಕೆ ಹೋಗ್ತಾನೆ ಇದೆ. ಹಾಗಾದರೆ ಈ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಗೂ ಮತ್ತು ಈ ಪೆನ್ಡ್ರೈವ್ ಪ್ರಕರಣಕ್ಕೂ ಇರುವಂಥ ಲಿಂಕ್ ಏನು? ಎ ಮಂಜು ಇಲ್ಲಿ ಪೆನ್ಡ್ರೈವನ್ನು ಹಂಚಿದ್ರು ಅಂತೇಳಿ ಅನಿಸುತ್ತಾ? ಇಂಥದ್ದೊಂದು ಆರೋಪವನ್ನು ಮಾಡಿದ್ಯಾರು? ಹಾಗೇನೆ ಪ್ರಮುಖವಾಗಿ ಎ ಮಂಜು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೇನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಟ್ವಿಸ್ಟ್ಗಳ ಬಗ್ಗೆ ಒಂದು ಇನ್ಸೈಡ್ ಆದಂಥ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಮನೆಹಾಳು ಕೆಲಸ, ಮಣ್ಣು ತಿನ್ನೋ ಕೆಲಸ ಈಗ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕ ಮತ್ತು ಇಡೀ ರಾಜ್ಯದ ಸಂಸದರು ಅಸಹ್ಯ ಪಡುವ ರೀತಿ ಆಗಿದೆ. ದೇಶದಾದ್ಯಂತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ತೂ ಚಿ ಅಂತೇಳಿ ಅಸಹ್ಯಕರವಾಗಿ ಉಗಿಯೋ ರೀತಿ ಆಗಿದೆ. ಇನ್ನೊಂದು ಕಡೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದಂಥ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಸೇರಿದಂತೆ ಇಬ್ಬರನ್ನ SIT ವಶಕ್ಕೆ ಪಡೆದಿದೆ. ಇದು ಈಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈಗಾಗಲೇ ಸಾಕಷ್ಟು ಜನರನ್ನ ವಿಚಾರಣೆ ನಡೆಸಿರುವಂಥ SIT ಒಂದು ಕಡೆ ಸಂತ್ರಸ್ತೆಯರ ಹೇಳಿಕೆಯನ್ನು ಪಡೆದಿದೆ, ಮತ್ತೊಂದು ಕಡೆ ಯಾರನ್ನೆಲ್ಲ ಇಲ್ಲಿ ಅರೆಸ್ಟ್ ಮಾಡಬೇಕು, ವಶಕ್ಕೆ ಪಡೆಯಬೇಕು ಆ ಕೆಲಸವನ್ನು ಕೂಡ ಮಾಡ್ತಿದೆ. ಆದರೆ ಇಬ್ಬರನ್ನ ಇನ್ನೂ ಕೂಡ ವಶಕ್ಕೆ ಪಡೆಯಲಿಕ್ಕೆ ಆಗಲಿಲ್ಲ ಈ ಪ್ರಕರಣದ ಪ್ರಮುಖರನ್ನ. ಅದರಲ್ಲೂ ಕೂಡ ಈ ಪ್ರಕರಣದ ಸೂತ್ರಧಾರ ಇನ್ನೂ ಕೂಡ ಬಲೆಗೆ ಬಿದ್ದಿಲ್ಲ ಅನ್ನೋದು ಕೂಡ ಗಮನಿಸಬೇಕು. ಈಗ ಪೆನ್ಡ್ರೈವ್ ವೈರಲ್ ವಿಚಾರದಲ್ಲಿ ಮಾಜಿ ಶಾಸಕ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರೀತಮ್ ಗೌಡ ಅತ್ಯಾಪ್ತ ಲಿಖಿತ್ ಗೌಡ ಹಾಗೂ ಯಲಗುಂದ ಚೇತನ್ ಅನ್ನುವಂತಹ ಇಬ್ಬರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಭಾನುವಾರ. ಇಬ್ಬರನ್ನು ಕೂಡ ಶನಿವಾರ ರಾತ್ರಿಯ ವಶಕ್ಕೆ ಪಡೆದು ಭಾನುವಾರದಿಂದ ಡ್ರಿಲ್ ಶುರು ಮಾಡಿದ್ದಾರೆ. ಪ್ರೀತಮ್ ಗೌಡ ಜೊತೆಗೆ ಚೇತನ್ ಹಾಗೂ ಲಿಖಿತ್ ಗುರುತಿಸಿಕೊಂಡಿದ್ರು. ಮಾಜಿ ಶಾಸಕ ಪ್ರೀತಮ್ ಗೌಡ ಕಚೇರಿಯ ಸಿಬ್ಬಂದಿ ಹಾಗೂ ಅವರ ಆಪ್ತ ನಿಖಿತ್ ಅಂತ ಹೇಳಿ ಮಾಹಿತಿ ಇದೆ. ಪೆನ್ಡ್ರೈವ್ ಇಟ್ಟುಕೊಂಡಿದ್ದಂಥ ಆರೋಪದಲ್ಲಿ ಇವರಿಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿರೋದು ಸಹಜವಾಗಿ ಬಿಜೆಪಿ ವಲಯದಲ್ಲೂ ಕೂಡ ಈಗ ಆತಂಕ ಶುರುವಾಗಿದೆ. ಲಿಖಿತ್ ಎಂಬಾತ ಪ್ರೀತಮ್ ಗೌಡ ಜೊತೆಗೆ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿದ್ದ. ಹಾಗೇನೆ ಯಾವಾಗ ಈ ಪೆನ್ಡ್ರೈವ್ ವೈರಲ್ ಆಯಿತೋ ಆಗಿನಿಂದ ಈತನ ಮೇಲೆ ಒಂದು ಕಣ್ಣನ್ನು ಈ ಪೊಲೀಸರು ಇಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಹಾಸನದ ನಗರ ಪೊಲೀಸ್ ಠಾಣೆ ಸಮೀಪದಲ್ಲಿರುವಂಥ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆಯನ್ನು ನಡೆಸಲಾಗ್ತಿದೆ. ಬಿಜೆಪಿ ಕಾರ್ಯಕರ್ತರ ಬಂಧನ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಇದು ಇನ್ನೂ ಯಾವ ಆಯಾಮವನ್ನು ಪಡೆದುಕೊಳ್ಳುತ್ತೆ ಮತ್ತು ಇನ್ನೂ ಯಾರ್ಯಾರ ಬಂಧನಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಇಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಈಗ ಈ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾನೆ. ಈ ಇಬ್ಬರ ಹೆಸರನ್ನು ಕೂಡ ಯಾರ್ದು ಈಗ ಬಂಧಿತರಾದಂತಹ ಮಾಜಿ ಶಾಸಕ ಪ್ರೀತಮ್ ಗೌಡನ ಆಪ್ತರ ಹೆಸರನ್ನು ಕೂಡ ಹೇಳಿದ್ದು ಕೂಡ ಇದೇ ನವೀನ್ ಗೌಡ. ಈತನ ಮಾಹಿತಿಯ ಮೇಲೆ ಅವರಿಬ್ಬರನ್ನ ಬಂಧಿಸಿದ್ದಾರೆ. ಈಗ ಇದೇ ನವೀನ್ ಗೌಡ ಮತ್ತೊಬ್ಬ ಮಾಜಿ ಶಾಸಕ, ಮಾಜಿ ಸಚಿವನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಪೆನ್ಡ್ರೈವ್ ಹಂಚಿಕೆಯ ಆರೋಪವನ್ನು ಹೊತ್ತಿರುವಂಥ ನವೀನ್ ಗೌಡ ಈ ಕುರಿತು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಜೊತೆಗೆ ಈ ಸಂಬಂಧ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದು, ಅರಕಲಗೂಡು ಶಾಸಕ ಎ ಮಂಜು ಅವರೇ ಪೆನ್ಡ್ರೈವ್ ಹಂಚಿಕೆ ಮಾಡಿರಬಹುದು ಅಂತೇಳಿ ಶಂಕಿಸಿದ್ದಾರೆ. ಅಲ್ಲದೆ ಮಾಜಿ CM HD ಕುಮಾರಸ್ವಾಮಿ ಹೇಳುತ್ತಿರುವಂತಹ ಮಹಾನಾಯಕ ಇವರೇ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದು ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ನವೀನ್ ಗೌಡ ಹಾಕಿರುವಂಥ ಪೋಸ್ಟ್ನಲ್ಲಿ JDS ಶಾಸಕ ಎ ಮಂಜು ವಿರುದ್ಧ ನೇರವಾಗಿ ಆರೋಪವನ್ನು ಮಾಡಲಾಗಿದೆ. ಆದರೆ ನವೀನ್ ಗೌಡ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದು ಅವನಿಗಾಗಿ SIT ಅಧಿಕಾರಿಗಳು ತೀವ್ರವಾದಂಥ ಶೋಧವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಪೋಸ್ಟ್ನಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದರೆ, ನನಗೆ ಏಪ್ರಿಲ್ 20ರಂದು ಸಿಕ್ಕಂಥ ಪೆನ್ಡ್ರೈವನ್ನು ಅರಕಲಗೂಡು ಶಾಸಕ ಮಂಜು ಅವರಿಗೆ ಕೊಟ್ಟಿದ್ದೇನೆ. ಏಪ್ರಿಲ್ 21ರಂದು ಅರಕಲಗೂಡು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅವರಿಗೆ ನೀಡಿದ್ದೇನೆ. ಮಾಜಿ CM HD ಕುಮಾರಸ್ವಾಮಿ ಅವರು ವಿಡಿಯೋವನ್ನು ವೈರಲ್ ಮಾಡಿದ್ದರ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತೇಳಿ ಹೇಳಿದರು. ಹಾಗಾದರೆ ಆ ಮಹಾನಾಯಕ ಅರಕಲಗೂಡು ಶಾಸಕರೇ ಇರಬಹುದು ಅಂತೇಳಿ ಪೋಸ್ಟ್ ಮಾಡಿದ್ದಾನೆ.
ಸದ್ಯ ನವೀನ್ ಗೌಡ ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಿದೆ. ಇನ್ನು ಇದಕ್ಕೆ ಈಗಾಗಲೇ ಸ್ವತಃ ಎ ಮಂಜು ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. SIT ಈಗಾಗಲೇ ತನಿಖೆಯನ್ನು ನಡೆಸ್ತಿದೆ. ಈ ನಡುವೆ ಹಾಸನ ಜಿಲ್ಲೆಯಾದ್ಯಂತ ಈ ಪೆನ್ಡ್ರೈವನ್ನು ಹಂಚಿಕೆ ಮಾಡಿರುವಂಥ ಆರೋಪವನ್ನು ಹೊತ್ತಿರೋದು ಈ ನವೀನ್ ಗೌಡ. ಹೀಗಾಗಿ ತನ್ನ ಮೇಲಿನ ಆರೋಪವನ್ನು ಮತ್ತೊಬ್ಬರ ಮೇಲೆ ಹಾಕಿ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಈತ ಮಾಡ್ತಿದ್ದಾನೆ. SIT ಅಧಿಕಾರಿಗಳನ್ನು ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಮಾಡ್ತಿದ್ದಾನೆ. ನಾನು ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ, ನಾನು ಇಂಥ ನೀಚ ಕೆಲಸವನ್ನು ಮಾಡೋದಿಲ್ಲ ಅಂಥೇಳಿ ಎ ಮಂಜು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಈಗ ಸಾಕಷ್ಟು ಆಯಾಮಗಳನ್ನು ನೋಡ್ತಾ ಹೋದಾಗ ಮತ್ತು ಹೊಸ 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 ಹೆಸರುಗಳು ಬರ್ತಾ ಇರೋದನ್ನು ನೋಡಿದ್ರೆ ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಒಂದು ಸಾಧ್ಯತೆಯೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರಕರಣದಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳು ನಿರಂತರವಾಗಿ ನಡೀತಿದೆ. ಈ ಸಂಬಂಧ ಸಾಕಷ್ಟು ಕಡೆ ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಆದರೆ ಈ ನಡುವೆ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ ಸ್ವೀಕರಿಸುವಂಥ SIT ಒಬ್ಬರಾದ್ಮೇಲೆ ಒಬ್ಬರನ್ನ ಡ್ರಿಲ್ ಮಾಡ್ತಾನೆ ಬಂದಿರುವಾಗ ಈ ನವೀನ್ ಗೌಡ ಹಾಕಿರುವಂಥ ಈ ಪೋಸ್ಟ್ ಇರ್ಬೋದು, ಜೊತೆಗೆ ಆತ ಇನ್ನೂ ಕೂಡ ಪೊಲೀಸರು ಆತನ ಮೇಲೆ ಕೂಡ FIR ದಾಖಲಿಸ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಬೇಕಾಗಿದೆ. ಆದರೆ SITಯ ಬಲಗೆ ಈತ ಬಿದ್ದಿಲ್ಲ. ಮತ್ತೊಂದು ಕಡೆ ಮಾಜಿ ಕಾರು ಶಾಸಕ ಯಾರು ಕಾರ್ತಿಕ್ ಇದ್ದಾನಲ್ಲ, ಅವನು ಕೂಡ ಇನ್ನೂ ಕೂಡ SIT ಬಲೆಗೆ ಬಿದ್ದಿಲ್ಲ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವನು ಕೂಡ ಬಲೆಗೆ ಬಿದ್ದಿಲ್ಲ. ಹೀಗಿರುವಾಗ ಪ್ರಮುಖ ಮೂವರು ಕೂಡ SIT ಬಲೆಗೆ ಬೀಳದೆ ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇವರನ್ನು ಹಿಡಿಯೋದು ಒಂದು ಕಷ್ಟ ಆಗ್ತಿದೆಯಾ SITಗೆ? ಈ ರೀತಿಯಾದಂಥ ಅನುಮಾನಗಳು, ಪ್ರಶ್ನೆಗಳು ಕೂಡ ಮೂಡ್ತವೆ. ಇಷ್ಟೆಲ್ಲ ಅಪ್ಡೇಟೆಡ್ ಆಗಿರುವಂಥ ನಮ್ಮ ಟೆಕ್ನಾಲಜಿಯಲ್ಲಿ ಇಂತಹ ಪ್ರಮುಖ ಕಿಂಗ್ ಪಿನ್ಗಳನ್ನೇ ಅರೆಸ್ಟ್ ಮಾಡದೆ ಈ ಪ್ರಕರಣದ ವಿಚಾರಣೆಯನ್ನು ಯಾವ ರೀತಿ ನಡೆಸ್ತಿದ್ದಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಹೀಗಾಗಿ ನಾವು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಅನ್ನೋದನ್ನು SIT ಅರ್ಥಮಾಡಿಕೊಳ್ಬೇಕು. ಜೊತೆಗೆ ಪ್ರಮುಖವಾಗಿ ಈ ಕಿಂಗ್ ಪಿನ್ಗಳನ್ನು ಅರೆಸ್ಟ್ ಮಾಡಿ ಅವರನ್ನು ಡ್ರಿಲ್ ಮಾಡಿದಾಗ ಈ ವಿಚಾರದ ಇನ್ನಷ್ಟು ಒಳ ಮರ್ಮಗಳು ಹೊರಗಡೆ ಬರೋಕ್ಕೆ ಸಾಧ್ಯ. ಆ ಕೆಲಸವನ್ನು SIT ಮಾಡಬೇಕು ಅನ್ನುವಂಥ ಆಗ್ರಹ, ಒತ್ತಾಯ ಎಲ್ಲ ಕಡೆಯಿಂದನೂ ಕೂಡ ಕೇಳಿಬರ್ತಿದೆ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ನಿಮಗೂ ಕೂಡ ಹೀಗೆ ಅನಿಸುತ್ತಾ? SIT ಈ ವಿಚಾರದಲ್ಲಿ ಎಡುತ್ತಿದೆ ಅಂತೇಳಿ ನಿಮ್ಗೆ ಅನಿಸ್ತಿದೆಯಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.